ಅಗ್ನಿಸಾಕ್ಷಿ ಸೀರಿಯಲ್ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಬ್ರೂ ಅಂತ ಏನೋ ಹೇಳಕ್ಕೆ ಬಂದರೆ ಅವರು ಏನೋ ಸ್ಟಾಪ್ ಅಂತ ಹೇಳಿದಾಗ ಧೈರ್ಯ ತುಂಬಕ್ಕೆ ಬಂದರೆ ಯಾರು ಹೆದ್ರ್ಕೊಂಡಿದ್ದಾರೆ ಅಂತ ನೀನು ಧೈರ್ಯ ತುಂಬಕ್ಕೆ ಬಂದಿ ಅಂತ ಬೈದ್ಬಿಡ್ತಾನೆ. ಬೈದಾಗ ಅವಾಗ ಮನೀಶ್ ವಾಪಸ್ ಹೋಗ್ಬಿಡ್ತಾನೆ. ಮನೀಶ್ ವಾಪಸ್ ಹೋದಾಗ ಸ್ಮೋಕ್ ಮಾಡ್ತಾ ಇರಬೇಕಾದ್ರೆ ಅವ್ರ ತಂಗಿ ಬಂದು, ಬ್ರೋ ಎಲ್ಲಿದೆ ನಿಂತಿದ್ಯಾ, ನೀನು ನೋಡಿದ್ಯಾ, ಹಾಸ್ಪಿಟಲ್ಲಿ ಸಿಗರೇಟ್ ಹಚ್ಚಕ್ಕೆ ಹೋಗು, ಸಾರಿ ಪುಟ್ಟಿ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟು. ಅಣ್ಣ ನೀನೇ ಟೆನ್ಷನ್ ಆಗಿಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಗೊತ್ತು ಪುಟ್ಟಿ ಏನಾಗಲ್ಲ, ಡ್ಯಾಡ್ಗೆ ಆರಾಮಾಗ್ತಾರ, ಹುಷಾರಾಗ್ತಾರ, ನನ್ನ ಭಯಕ್ಕಾಗಲಿ ಎದ್ದು ಬರ್ತಾರ, ಸುಮ್ಮನೆ ಇರು ಅಂತ. ನೀನು ಈಗ ಇದು ಬಿಡೋದಿಲ್ಲಲ್ಲ ಅಂತೆಲ್ಲ ಹೇಳಿದೆ. ಸಾರಿ ಕಣೋ, ನನಗೆ ಅಪ್ಪ ಮಧ್ಯೆ 1000 ಇರ್ಬೋದು, ಆದರೆ ನಿನಗೆ ಅಪ್ಪ ಮಧ್ಯೆ ಬಾಂಧವ್ಯ ಹೆಂಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ ಅಂತೆಲ್ಲ ಹೇಳಿ, ಅದೇ ಟೈಮಿಗೆ ನಿಕ್ಕಿ ಬಂದು ಡಾಕ್ಟ್ರ್ ನಿಮ್ಮಿಬ್ಬರನ್ನ ಕರೀತಾರೆ ಬರ್ರಿ ಅಂದರೆ ನಾನು ಸರಿ ಬಂದೆ ಅಂತಂದು ಹೇಳಿ ಇಲ್ಲಿಂದ ನಿಕ್ಕಿ ಕರೆದ ಮೇಲೆ ಹೋಗ್ತಾರೆ. ಈ ಕಡೆಯಿಂದ ಆವಾಗ ಡಾಕ್ಟ್ರು ಬೈತಾರೆ, ನೋಡು ನಿಮ್ಮ ತಂದೆ ನೋಡೋಕೆ ಮಾತ್ರ ಹಿಂಗೆ ಕಾಣ್ತಾ ಇರ್ಬೋದು, ಆದರೆ ಅವರು ಏಜ್ ಆಗಿರೆ ಅನ್ನೋದು ಮರೆತುಬಿಟ್ಟು ನೀವು ಈ ಥರ ಎಲ್ಲ ಬಿಹೇವ್ ಮಾಡೋಂಗಿಲ್ಲ, ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳಿದಾಗ ಆವಾಗ ಆರ್ಯ ಅನ್ನಕ್ಕಾಗ ನಥಿಂಗ್ ವೆರಿ, ಡೋಂಟ್ ವರಿ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಅವ್ರ ಹೆಲ್ತ್ ವೈಸ್ ನೋಡ್ಕೊತ ಹೋಗ್ಬೇಕು ಅಂತೆಲ್ಲ ಹೇಳ್ದೆ. ಮೇಡಮ್ ನೀವು ಹೇಳ್ತಾ ನಗಂತದ, ನಾನು ಹೇಳಿದೆ ಅಂದರೆ ನೀವು ಹೇಳಿರೋದೇ ರಾಂಗ್ ಪರ್ಸನ್ಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋದೇ ರಾಂಗ್ ಪರ್ಸನ್ಗೆ ಅಂತ ಆರ್ಯ ಹೇಳಿದಾಗ ಅವ್ರ ಚಿಕ್ಕಪ್ಪ ಇದ್ದು, ನೋಡು ಇದು ವಾದ ಮಾಡೋದು ಮಾತಾಡೋದು ಅಥವಾ ವಾದ ಮಾಡೋದು ಟೈಮ್ ಅಲ್ಲ, ಸುಮ್ಮನೆ ಇರು ಅಂತ. ಚಿಕ್ಕಪ್ಪ ವಾದ ಮಾಡ್ತಾ ಇಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಹೇಳ್ಬೇಕಷ್ಟೇ ಅಂತೆಲ್ಲ ಹೇಳಿದ್ರು. ಇಲ್ಲಿ ಅಗ್ನಿ ಮಾತ್ರ ಏನೂ ಮಾತಾಡಲ್ಲ, ಆರ್ಯ ಸುಮ್ಮನೆ ಇರು ಅಂತೆಲ್ಲ ರೇವತಿ ಅವರು ಬೈತಾರೆ. ಇಲ್ಲಿ ಇವರು ಸುಮ್ಮನೆ ಇರ್ತಾರೆ, ಮಲ್ಲಿಕಾ ಅವರು. ಆರ್ಯನೇ ಒಂದೆರಡು ಮಾತು ಮಾತಾಡಿ ಆರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿಂದ ಹೋದಾಗ ಇವರು ಮಲ್ಲಿಕಾ ಅವರು ರೇವತಿನ ಬಾ ಇಲ್ಲಿ ಹೋಗೋಣ ಬಾ ಅಂತ, ಇಲ್ಲಿದ್ದು ಏನು ಮಾಡ್ತಾರೆ, ರೆಸ್ಟ್ ಮಾಡೋ ನಡಿ ಅಂತ ಮಲ್ಲಿಕಾ, ರೇವತಿ ಮತ್ತು ಅವರು ಮಲ್ಲಿಕಾ ಅವರ ಹಸ್ಬೆಂಡು 3 ಜನ ಹೋಗ್ಬಿಡ್ತಾರೆ ಅಲ್ಲಿಂದ ಹೋದಾಗ ಇಲ್ಲಿ ನಿಕ್ಕಿ ಮತ್ತು ಮನೀಶ್ ಇವರಿಬ್ಬರು ಮತ್ತು ಅದಿತಿ ಮತ್ತು ಅಗ್ನಿ 4 ಜನ ನಿಂತಿರ್ತಾರೆ. ಇಲ್ಲಿ 4 ಜನ ನಿಂತಾಗ ಈ ಕಡೆಯಿಂದ ನೆಕ್ಸ್ಟ್ ಈ ಕಡೆ ಸೀನ್ ಬರುತ್ತೆ. ಈ ಸೀನ್ ಒಳಗೆ ಸಾಕ್ಷಿ ಆಫೀಸ್ಗೆ ಹೋಗೋಣ ಅಂತ ರೆಡಿಯಾಗಿ ಬರ್ತಿರ್ತಾರೆ. ಏನು ಬಿಂದು ಅಂತಂದರೆ ಏನಿಲ್ಲ, ಅದೇ ಭೂಮಿ ಹತ್ರ ಇಯರಿಂಗ್ಸ್ ಇಸ್ಕೊಂಡಿದ್ದೆ, ಸರಿ ಕೊಡು ಅಂತೆಲ್ಲ ಹೇಳಿದೆ. ಆ ಕಡೆ ಏನು ಅಂತೆಲ್ಲ ಹೇಳಿದಾಗ ಏನಿಲ್ಲ, ಅದು ನಿನ್ನ ಆಫೀಸ್ ಎಲ್ಲಿದೆ, ಎದಕ್ಕೆ ನಿಂಗೆ ಅವಶ್ಯಕತೆ ಇಲ್ಲ, ನಿಂಗೆ ಎಷ್ಟು ಸ್ಯಾಲ್ರಿ ಇದೆ ಅಂತಂದರೆ ಈ ಮನೆ ನಡ್ಸೋಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡಿತೀನಿ ಸಾಕಷ್ಟೆ ಅಂತ. ಇದೆಲ್ಲ ನಿನಗೆ ಯಾಕೆ, ಯಾವುದು ಟೈಮ್ ಆಗಿಲ್ಲ, ನೀನು ಆಫೀಸ್ಗೆ ಹೋಗಲ್ಲೇನು ಅಂತ ಕೇಳಿದರೆ, ಇಲ್ಲ ನಾನು ಆಫೀಸಿಗೆ ಹೋಗ್ತೀನಿ ಟೈಮ್. ಅದೇ ಟೈಮಿಗೆ ಮಾತಾಡ್ತಾ ಸಾಕ್ಷಿ ಬ್ಯಾಗೊಳಗಿರೋ ಐಡೆಂಟಿ ಕಾರ್ಡ್ ಕಳ್ತನ ಮಾಡಿಬಿಡ್ತಾರೆ. ಇವರು ಕಳ್ತನ ಮಾಡಿದ್ಮೇಲೆ ಅದೇ ಟೈಮಿಗೆ ಭೂಮಿ ಬಂದು ಇದೆಲ್ಲ ಚೆನ್ನಾಗಿರಲ್ಲ ನೋಡು ಅಂತೆಲ್ಲ ಹೇಳಿ ಐಡೆಂಟಿ ಕಾರ್ಡ್ ಕಸ್ಕೊಂಡು ಅವಳ ಥರ ಅಲ್ಲ, ನಾನು ನನ್ನಷ್ಟು ಕೆಟ್ಟೋಳಿಲ್ಲ ನೋಡು ಅಂತೆಲ್ಲ ಹೇಳಿ ಗದರಿಸಿದಾಗ ಇದೆಲ್ಲ ನಿಮಗೆ ಎದಕ್ಕೆ, ಅವಳ ತಂಟೆಗೆ ಹೋಗಬೇಡ, ಅಲ್ಲ ಕಣೆ ನಿಮ್ಮ ಅಕ್ಕ ಡಿಬಾರ್ ಆಗಿದ್ರೂ ಕೆಲಸ ಸಿಕ್ಕಿದೆ ಅಲ್ಲ, ಅದೇ ನಮಗೆ ಸೂಚಿಕೆ ಆಗ್ತಾ ಇರೋದು ಅಂತ, ಅದೆಲ್ಲ ನಿಮಗೆ ಎದಕ್ಕೆ, ನಿಮ್ಮ ಕೆಲಸ ಅಷ್ಟು ನೀವು ನೋಡ್ಕೋಬೇಕು ಅಂತೆಲ್ಲ ಹೇಳಿದ್ರೆ. ಈ ಕಡೆ ಡಾಕ್ಟ್ರು ಬಂದು ಫೈಲ್ ಎಲ್ಲ ಚೆಕ್ ಮಾಡ್ತಾರೆ, ರಿಪೋರ್ಟ್ ಎಲ್ಲ ಚೆಕ್ ಮಾಡಿದೆ. ಸಂಧ್ಯಾ ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಯಾಕಮ್ಮ ಮನೆ ಮಂದಿನೆಲ್ಲ ಕರೆಸಿ ಅಂತ ಡಾಕ್ಟ್ರಿಗೆ ಹೇಳಿದೆ. ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲ, ಪ್ರಾಬ್ಲಮ್ ಇದೆ. ಏನಮ್ಮ ಸಂಧ್ಯಾ, ಅವಾಗ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಮಲ್ಲಿಕ, ಈಗೂ ಹೇಳ್ತಾ ಇರೋದು ಅದೇನೇ, ಆದರೆ ಇನ್ಮೇಲೆ ಕೇರ್ಫುಲ್ ಆಗಿರಬೇಕು ಅಂತೆಲ್ಲ ಹೇಳ್ತಾ, ಅದೆಲ್ಲ ಸ್ವಲ್ಪ BP ಇಂಬ್ಯಾಲೆನ್ಸ್ ಆಗಿದೆ ಅಮ್ಮ ಅಷ್ಟೇ ಅಂತೆಲ್ಲ ಇವರು ಹೇಳ್ತಾರೆ. ಇವರು BP ಇಂಬ್ಯಾಲೆನ್ಸ್ ಆಗಿದೆ ಅಂತೆಲ್ಲ ಹೇಳಿದಾಗ ಅವರು ಕೇಳೋದಿಲ್ಲ. ಆವಾಗ ನೋಡ್ತಾ ಇರ್ತಾರೆ. ಸರಿಮ್ಮ, ಕೇರ್ಫುಲ್ ಆಗಿರಬೇಕು ಸಾಕ್ಷಿ. ಸಂಧ್ಯಾ ನಾನು ಮನೆಗೆ ಹೋಗ್ತೀನಿ ಅಂದರೆ, ಬೇಡ, ಅಶೋಕ್ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರು ಬಂದು ನೋಡಿ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನೀನು ಹೋಗ್ಬಿಡ್ಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಮತ್ತೆ ಆರ್ಯನಿಗೂ ಮತ್ತು ಅಗ್ನಿಗೂ ಸ್ವಲ್ಪ ಕ್ಲಾಶ್ ಆಗ್ತದೆ, ಆದರೂ ಅಗ್ನಿ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಮೆಡಿಷನ್ ತೊಗೊಂಬರ್ರಿ ಅಂತ ಒಂದು ರಿಸಿಪ್ಟ್ ಕೊಟ್ಟಾಗ ಅಗ್ನಿ ನಾನು ತೊಗೊಂಬರ್ತೀನಿ ಅಂತ, ಆರ್ಯ ನಾನು ತೊಗೊಂಬರ್ತೀನಿ ಅಂತ, ಇವರಿಬ್ಬರು ನಾನು ತೊಗೊಂಬರ್ತೀನಿ ಅಂದಾಗ ಅವ್ರು ಮೇಡಮ್ ಕಡೆಯಿಂದ ಆರ್ಯ ಫೋರ್ಸ್ ಆಗಿ ಕಸ್ಕೊಂಡ್ಬಿಟ್ಟಾಗ ಆವಾಗ ಸರಿ ಎಲ್ಲರೂ ಮನೆಗೆ ಹೋಗಿ ಅಂತೆಲ್ಲ ಹೇಳಿ ಅರವಿಂದ್ ಸರ್ ಹೇಳ್ದ. ಅರವಿಂದ್ ಸರ್ ಹೇಳಿದಾಗೂ ಇಲ್ಲಿ ಇವರು ಕೇಳಲ್ಲ. ಅರವಿಂದ್ ಸರ್ ಹೇಳಿದ್ರು, ನಾನು ಹೋಗಲ್ಲ ನೀನು ಹೋಗಲ್ಲ ಅಂತ, ಇರಲಿ ಬಿಡೋಣ ಅಂತೆಲ್ಲ, ನೀನು ಹಿಂಗೆ ಆಡ್ತೀಯಲ್ಲ ಹುಡುಗರ ಥರ ಅಂತೆಲ್ಲ ಅವರನ್ನ ಹೇಳ್ತಾನೆ. ಸರಿ ಏನಿಲ್ಲ ದೊಡ್ಡಪ್ಪ, ಹೆಂಗೋ ಆರಾಮಾದ್ರಲ್ಲ ಒಳ್ಳೇದಾಯ್ತು, ಈ ಸಾಕ್ಷಿ ಕಾಲಿಟ್ಟಾಗಿದೆ, ಈ ಸಾಕ್ಷಿ ಕಾಲ್ಗುಣನೇ ಸರಿ ಇಲ್ಲ ಅಂತೆಲ್ಲ ಹೇಳಿ ಬೈದೆ. ಈ ಕಡೆ ಸಾಕ್ಷಿ ಆಫೀಸಿಗೂ ಬಂದಾಗ ಇವ್ರು ಯಾನು ಹಂಗೆ ಮಾತಾಡ್ತಾರೆ. ಅವ್ನು ಬಂದ್ಯಾ, ನಿನ್ನೆ ಅರವಿಂದ್ ಸಾರ್ಗೂ ಅವ್ರಿಗೂ ಜಗಳ ಐತೆ, ಈಗ ಅರವಿಂದ್ ಸಾರ್ ಹೆಲ್ತ್ ಸರಿ ಇಲ್ಲ ಅಂತೆಲ್ಲ. ಏನಾಗಿದೆ ಅರವಿಂದ್ ಸಾರ್ಗೆ ಅಂದರೆ ಹಾಸ್ಪಿಟಲಿಗೆ ಹೋಗಿದ್ದಾರ ಅಂತೆ. ಹಾಸ್ಪಿಟಲಿಗೆ ಎದಕ್ಕೆ ಹೋಗ್ತಾನೆ,
ಮೇಡಮ್ ಅದು ಏನು ಅಂತೆಲ್ಲ ಹೇಳಿದ್ರೆ ಮತ್ತೆ ಈ ಕಡೆ ಜಗಳ ಆಡ್ತಾ ಇರ್ತಾರೆ. ನಿಕ್ಕಿ ಮತ್ತೆ ಹಾಗೆ ಚಾಡಿ ಹೇಳ್ತಾನೆ ಇರ್ತಾಳೆ. ನಿಕ್ಕಿ ಚಾಡಿ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಈ ಸಾಕ್ಷಿ ಕಾಲ್ಗುಣದಿಂದ ಅಲ್ಲ ಬ್ರೋ ಅಂತೆಲ್ಲ ಹೇಳಿ ಅವ್ನು ಕೇಳ್ತಾ ಇರ್ತಾಳೆ. ನೋಡೋಣ ಅಂತೆಲ್ಲ ಹೇಳಿ ನಾಳೆ ಹೋಗಲಿ ಬಿಡು ಇರಲಿ, ನಾಳೆ ಹಾಸ್ಪಿಟಲಿಗೆ ಯಾವ ಹಾಸ್ಪಿಟಲ್ ಅದೆಲ್ಲ ನಿನಗೆ ಅಲ್ಲೋಗಿ ಸೀನ್ ಕ್ರಿಯೇಟ್ ಮಾಡ್ತೀಯಾ ಅಂತೆಲ್ಲ ಹೇಳ್ದೆ. ಇಲ್ಲಿ ನಡೀರಿ ಒಬ್ಬೊಬ್ಬರು ಎಲ್ಲರೂ, ಇಲ್ಲ ನಾನೇ ಹೋಗಿ HR ಟೀಮ್ ಹತ್ರ ಮಾತಾಡಿ ಸ್ವಲ್ಪ ಒಂದೆರಡು ದಿವಸ ವಿಶ್ವ ಸಾರಿಗೆ ಕರ್ಕೊಳೋಣ, ಆಮೇಲೆ ನಮಗೆ ಬೇಕಾಗಿರೋ ಸೂಟೇಬಲ್ ಇರೋ ಕ್ಯಾಂಡಿಡೇಟ್ನ ಹಾಕೊಂಡ್ರೆ ಆಯಿತು. ಇವಾಗ ಸದ್ಯಕ್ಕೆ ವಿಶ್ವ ಸಾರಿಗೆ ಸೇರೋಣ, HR ಟೀಮ್ ಜೊತೆ ಸೇರಿ ಇವ್ನು ಕ್ಯಾನ್ಸಲ್ ಮಾಡೋಣ ಅಂತೆಲ್ಲ. HR ಟೀಮಲ್ಲಿ ಆ ಸಾರ್ ಏನು ಇರ್ತಾರಲ್ಲ ಆ ಸಾರು ಬಂದಿರ್ತಾರೆ. ನೋಡಮ್ಮ HR ಟೀಮ್ ಅವರು ವಿನೋದ್ ಸರ್ ನೀನು ಕರೀತಾರೆ ಹೋಗು ಅಂತಾರೆ. ಸಾಕ್ಷಿ ಬಂದು ಸರ್ ಅಂತ ಹೇಳಿದಾಗ, ನೋಡಮ್ಮ ನಿಮ್ಮಂಥ ಎಂಪ್ಲಾಯೀಸ್ ನಮಗೆ ಬೇಕೇ ಬೇಕು, ಆದರೆ ಅದು ಮಲ್ಲಿಕಾ ಮೇಡಮು ಅಂತೆಲ್ಲ ಹೇಳ್ತಾ ಆವಾಗ ಮತ್ತು ಅದೇ ಟೈಮಿಗೆ ಅರವಿಂದು ಮಗಳಿಗೆ ಹೇಳಿರ್ತಾನೆ ಅದಿತಿಗೆ, ಹೋಗಿ ಮಲ್ಲಿಕನ ಕರ್ಕೊಂಬ ಅಂತ. ಮಲ್ಲಿಕಾ ಅಪ್ಪ ಚಿಕ್ಕಿ ಬಂದರು ಅಂದರೆ ಮಲ್ಲಿಕಾ ವಿನೋದ್ಗೆ ಫೋನ್ ಮಾಡೋದ. ಅದು ಬಾವ ನಾನೇ ಹೇಳಿದೆ ಮಲ್ಲಿಕಾ ಫೋನ್ ಮಾಡು ಅಂತ. ಬಾವ ನಾನೆಲ್ಲ ಮಾತಾಡಿದ್ವಿ, ಮಲ್ಲಿಕಾ ಫೋನ್ ಅಂತ ಜೋರು ಹೇಳಿದಾಗ ಎಲ್ಲರೂ ಆಗಿಬಿಡ್ತಾರೆ. ಅವಾಗ ಸರ್ ಅರವಿಂದ್ ಸರ್ ಅಂತಂದರೆ ಏನಿಲ್ಲ, ಈಗಿಂದೀಗಲೇ ಸಾಕ್ಷಿನ ಹಾಸ್ಪಿಟಲ್ಗೆ ಕಳಿಸ್ಬೇಕು ಅಷ್ಟೇ ಸರ್. ಅದು ಮಲ್ಲಿಕಾ ಏನು ಹೇಳಿದ್ರೆ ಅದೆಲ್ಲ ಸಂಬಂಧ ಇಲ್ಲ, ಈಗಿಂದೀಗಲೇ ಹಾಸ್ಪಿಟಲ್ಗೆ ಕಳಿಸ್ಬೇಕು, ಅದು ಕಂಪ್ನಿ ಕಾರಲ್ಲೇ ಡ್ರಾಪ್ ಮಾಡಿ ನನಗೆ ಇದು ಮಾಡಬೇಕು ಅಂತ ಹೇಳ್ತಾ ಸರಿ ಸಾರ್ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಅದೇ ಟೈಮಿಗೆ ಸರಿ ಎಲ್ಲರೂ ಹೋಗ್ರಿ ಅಂತೆಲ್ಲ ಹೇಳಿದಾಗ, ಯಾರು ಹೋದರೆ ನಾನು ಹೋಗಲ್ಲ ಅಂತ ಆದಿತ್ಯನು ಮತ್ತು ಆರ್ಯ ಅಂದ. ಅವರು ಆರ್ಯನು ಕರ್ಕೊಂಡು ಹೋಗ್ಬಿಡ್ತಾನೆ ಅವ್ರ ಚಿಕ್ಕಪ್ಪ. ಅದೇ ಟೈಮಿಗೆ ಎಲ್ಲರೂ ಹೋಗ್ರಿ ಅಂತೆಲ್ಲ ಹೇಳಿದಾಗ ಅಗ್ನಿಗೂ ಕೋಪ ಮಾಡ್ಕೊಂಡು ಹೋಗ್ತಾನೆ. ಸಾಕ್ಷಿಗೆ ಮತ್ತೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿ ಅಗ್ನಿಗೆ ತಡ್ಕೊಳಕ್ಕಾಗಲ್ಲ, ಇಲ್ಲಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಮಲ್ಲಿಕಾಗೂ ಹೋಗಂತ ಎಲ್ಲರೂ ಹೋಗುತ್ತೆ. ಆದಿತ್ಯ ಮಗಳೇ ನೀನು ಸಪ್ರೇಟ್ ಹೋಗಮ್ಮ ಅಂತಂದರೆ, ಡ್ಯಾಡಿ ಅಪ್ಪ ನಾನು ಮಾತು ನೀವು ಸಪ್ರೇಟ್ ಹೇಳಿದರೆ ನಾನು ಹೋಗಲ್ಲ ನೋಡು ಅಂತೆಲ್ಲ ಹೇಳ್ದೆ. ಮಗಳೇ ನೀನು ಹಂಗೇನಾದರೂ ನಾನು ಹತ್ತು ಬಿಡ್ತೀನಿ, ನನ್ನ ಹತ್ರ ನಾನು ಬಂದಿದ್ದೀನಿ ನನ್ನ ಜೊತೆ ಅಂತೆಲ್ಲ ಹೇಳಿದೆ. ಬೇಡ ಹೋಗ್ತೀನಿ ಅಂತೆಲ್ಲ ಹೇಳಿ ಅದಿತಿನೂ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾ. ಇಲ್ಲಿ ರೀ ಯಾಕೆ ರೀ ಹಿಂಗೆ ಮಾಡಿದ್ರಿ, ಇದಕ್ಕೆ ಎಲ್ಲ ನಮ್ಮ ಮನೆಗೆ ಕಳಿಸಿದ್ಕ ಅಂತ. ಅಲ್ಲ ರೀ ಯಾಕೆ ಈ ಥರ ಮಾಡಿದ್ರಿ ನೀವು, ಅಗ್ನಿ ಮನಸ್ಸಲ್ಲಿ ಇನ್ನೂ ನಿಮ್ಮ ಬಗ್ಗೆ ಪ್ರೀತಿ ಇದೆ, ಅಗ್ನಿ ನೋಡ್ಬೇಕು ನೀವು ಎಚ್ಚರ ಇಲ್ಲ ಅಂದಾಗ ಎಷ್ಟು ಗಾಬರಿ ಆಗಿದೆ ಗೊತ್ತಾ, ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ತಮಾಷೆ ಮಾಡೋದು ಸುಮ್ಮನೆ ಇರಲಿ ಅಂತೆಲ್ಲ ಹೇಳಿದೆ. ಇದು ಇವತ್ತಿನ ಎಪಿಸೋಡ್ ಆಗುತ್ತೆ ನೋಡು. ಇದ್ದಾಗೆ ಪ್ರೀತಿ ಸಂಪಾದಿಸ್ಕೋಬೇಕು, ಸತ್ತ ಮೇಲೆ ಪ್ರೀತಿ ಸಂಪಾದಿಸ್ಕೊಂಡು ಸತ್ತ ಮೇಲೆ ಎಲ್ಲರೂ ಕೆಟ್ಟವರೇ ಕಾಣಿಸ್ತಾರೆ, ಈಗ ಒಳ್ಳೆಯವರೇ ಕಾಣಿಸ್ತಾರಲ್ವಾ. ಹಾಗಾಗಿ ಸತ್ತ ಮೇಲೆ ಪ್ರೀತಿ ಇಲ್ಲ, ಅವನಿಗೆ ನನ್ನ ಬಗ್ಗೆ ಏನು ಪ್ರೀತಿ ಇದೆ ಅಷ್ಟು ತಿಳ್ಕೊಂಡ್ರೆ, ಇವಾಗೇ ಅರ್ಥ ಮಾಡಿಕೊಂಡ್ರೆ ಸಾಕು, ನನ್ನ ಬಗ್ಗೆ ಕನಿಕರ ಇರುತ್ತೆ ಅಂತೆಲ್ಲ ಹೇಳಿದೆ. ನೆಕ್ಸ್ಟ್ ಎಪಿಸೋಡಿಗೆ ಸಾಕ್ಷಿ ಇಲ್ಲಿ ಹಾಸ್ಪಿಟಲಿಗೆ ಬಂದಿಲ್ಲ. ಸಾಕ್ಷಿ ಇಲ್ಲಿ ಹಾಸ್ಪಿಟಲಿಗೆ ಬಂದಾಗ ರೂಮ್ ಹುಡುಕ್ತಾ ಇರಬೇಕಾ ಅಗ್ನಿ ವೇಟ್ ಮಾಡ್ತಾ ಇರ್ತಾನೆ. ಅದೇ ಈ ಕಡೆಯಿಂದ ಸಾಕ್ಷಿನ ನೋಡ್ಬಿಡ್ತಾನೆ. ಸಾಕ್ಷಿ ಬಂದಿರೋದು ನೋಡ್ಕೊಂಡು ತುಂಬ ಕೋಪ ಬಂದುಬಿಟ್ಟಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಗ್ನಿ ಚೆನ್ನಾಗಿದೆ. ನಾಳೆನೂ ಟ್ವಿಸ್ಟ್ ಇಟ್ಟಿದ್ದಾನೆ. ನಾಳೆನೂ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿ ಏನೇನೋ ನಾಳೆ ತುಂಬ ಅಂದರೆ ತುಂಬ ಟ್ವಿಸ್ಟ್